ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ತಂದೆಯಾದ ದೇವರು ನಮಗೆ ಕೊಟ್ಟಂಥ ಅಮೂಲ್ಯ ಅವಕಾಶಕ್ಕಾಗಿ ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯರೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಅನುದಿನದ ಪರಲೋಕ ಮನ್ನ ಜನವರಿ 3ನೇ ತಾರೀಕು. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಾಕ್ಯ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಪೌಲರು ಬರಿತಾ ಇದ್ದಾರೆ, ಎಡಬಿಡದೆ ಪ್ರಾರ್ಥನೆಯನ್ನು ನೀವು ಮಾಡಿರಿ ಎಂಬುದಾಗಿ. ನಾವು ದೇವರಿಗೆ ಸಲ್ಲಿಸುವಂಥ ಪ್ರಾರ್ಥನೆಗಳಲ್ಲಿ ಸಹಜವಾದಂಥ ಖಚಿತ ನಿರ್ಧಾರಗಳು, ಒತ್ತಾಯಿಸುವಿಕೆ ಹೇಗಾದರೂ ಇರಬಹುದು. ಆದರೆ ಇದರಲ್ಲಿ ದೈವೋಕ್ತಿಗಳ ಸೂಚನೆಗಳನ್ನು ಇವುಗಳಲ್ಲಿ ಅಳವಡಿಸಿಕೊಳ್ಳುವುದು ಬಹುಮುಖ್ಯವಾದ್ದು ಆಗಿದೆ. ನಮ್ಮಲ್ಲಿ ನಾನಾ ಥರವಾದಂಥ ಸ್ವಭಾವಸಿದ್ಧ ಮನದಾಳಗಳು ಇದ್ದರೂ ಅವುಗಳನ್ನು ಮನಸ್ಸಿಗೆ ತಾರದೆ ನಾವು ಚಿಕ್ಕ ಮಕ್ಕಳಾಗಿ ಮೇಲಿನಿಂದ ಬರುವಂಥ ದೈವ ನಿರ್ದೇಶನಗಳನ್ನು ಮತ್ತು ನಮ್ಮ ಅಭಿಪ್ರಾಯಗಳು ಹಾಗೂ ನಡತೆಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅವಶ್ಯ. ಇದಲ್ಲದೆ ನಮ್ಮ ಕರ್ತನು ನುಡಿದಂತೆ ಬೇಡಿಕೊಳ್ಳಿರಿ, ಅಂದರೆ ನನ್ನ ಹೆಸರಿನಲ್ಲಿ ನೀವು ಬೇಡಿಕೊಳ್ಳ್ರಿ, ನಿಮಗೆ ಸಿಗ್ತದೆ ಅಂತ ಹೇಳಿದ್ದಾರೆ. ಆಗ ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ ಅಂತ ಯೋಹಾನ 16:24 ಹೇಳ್ತಾರೆ. ವಿಧೇಯರಾಗಿ ನಂಬಿಗಸ್ತರಾಗಿ ಯಾರ್ಯಾರು ಇರ್ತಾರೋ ಅವರು ಆತನನ್ನು ಏನು ಬೇಡಿಕೊಳ್ತಾರೋ ಅವರಿಗಾಗಿ ಪರಲೋಕ ತಂದೆ ಭಂಡಾರದಲ್ಲಿ ಅಪಾರವಾದಂಥ ಕೃಪಾವರಗಳ ಆಶೀರ್ವಾದದ ನಿಧಿಗಳನ್ನೇ ತುಂಬಿಸಿರ್ತಾರೆ, ಅನುಗ್ರಹಿಸ್ತಾರೆ ಅಂತ ಹೇಳ್ತಾರೆ. ಕರ್ತನ ಜನರು ಯಾವಾಗಲೂ ಬೇಸರಗೊಳ್ಳದಂತೆ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಗೈಡೆನ್ಸ್ ಮಾಡ್ತಾರೆ. ಈ ವಿಧವಾದ ಪ್ರಾರ್ಥನೆಗಳಿಗೆ ದೇವರಿಂದ ಉತ್ತರ ಬರೋದು ತಡವಾದರೂ ಸಹಿತ ಅದು ಒಂದು ವಿಷಯದಲ್ಲಿ ಸೌಭಾಗ್ಯಕರವಾದದ್ದು. ಇದರಿಂದ ನಾವು ತಂದೆಯಾದ ದೇವರಲ್ಲಿ ಆತನ ಅನುಗ್ರಹಗಳಿಗಾಗಿ ಸದಾ ಪ್ರಾರ್ಥಿಸಿರುವಲ್ಲಿ ಅದರ ದೆಸೆಯಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಭಾವನೆಗಳು ಅಧಿಕವಾಗಿ ಹೆಚ್ಚಿಕೊಂಡು ನಮ್ಮಲ್ಲಿ ಪಾವಿತ್ರ್ಯತೆಯ ಇಚ್ಛೆಗಳ ಮಹಾಪೂರ್ವೇ ಹರಿದು ಬರ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿರುವಂಥ ಒಂದು ವಿಷಯ ಏನಪ್ಪ, ಕೆಲಸ ಕಾರ್ಯ ಮಾಡದಲೆ, ಊಟ ಮಾಡದಲೆ, ಎಲ್ಲೂ ಪ್ರಯಾಣ ಮಾಡದಲೆ, ಎಲ್ಲೂ ಹೋಗ್ದಲೆ ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಂಡಿರೋ ನಮ್ಮ 3 ಹೊತ್ತೂ ಇದೇನು ಈ ವಾಕ್ಯ ಏನು ಹೇಳ್ತೈತೆ ಅಂತ ನಾವು ನೋಡಬೇಕಾದ್ರೆ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಏನಪ್ಪ ಅಂತಂದರೆ ನಾವು ಪ್ರಾರ್ಥನೆಯ ಮನೋಭಾವನೆ ಯಾವಾಗಲೂ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಪೌಲರು ಹೇಳುವಂಥ ಉದ್ದೇಶವಾಗಿದೆ. ಏನೆಂದರೆ ನಾವು ಎಲ್ಲೇ ಇದ್ದರೂ ಹೇಗಿದ್ದರೂ ಆ ಪ್ರಾರ್ಥನೆಯ ಮನೋಭಾವನೆ ಒಂದೊಂದು ವಿಷಯಗಳಿಗೋಸ್ಕರ ದೇವರನ್ನು ನೆನೆಸಿಕೊಳ್ಳುವಂಥ, ದೇವರನ್ನು ವಿಜ್ಞಾಪಿಸಿಕೊಳ್ಳುವಂಥ ಮನಸ್ಥಿತಿ ನಮ್ಮಲ್ಲಿರುವಾಗ ದೇವರಿಗೆ ಅದು ಮಾತ್ರ ನೋಡ್ತಾರೆ ಹೊರತು ನಾನು ಬಾಯಿಬಿಟ್ಟು ಹೇಳೋದನ್ನು ಮಾತ್ರನೇ ಗಮನಿಸ್ತಾರೆ ಅಂತ ನಾವು ತಿಳಿಬಾರ್ದು. ನಮ್ಮ ಮನಸ್ಸಿನ ಆಲೋಚನೆಗಳು ಏನಿದ್ದಾವೆ, ಬಯಕೆ ಬೇಡಿಕೆಗಳು ಏನು ನಾವು ಇಷ್ಟಪಡ್ತಾ ಇದ್ದೀವಿ, ಏನನ್ನು ನಮ್ಮಲ್ಲಿ ಅಪೇಕ್ಷೆ ಪಡ್ತಾ ಇದ್ದೀವಿ ಅನ್ನೋದೇ ಮುಖ್ಯವಾದಂಥ ಇದನ್ನು ದೇವರ ಉದ್ದೇಶನ ನೋಡ್ತಾರೆ. ದೇವರನ್ನು ಪ್ರಾರ್ಥಿಸಬೇಕು, ದೇವರಿಗೆ ನಾನು ಹೇಳಬೇಕು ಈ ವಿಷಯನ ಅಂತ ನನ್ನ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಅದನ್ನೇ ಪ್ರಾರ್ಥನೆ ಎಂಬುದಾಗಿ ದೇವರು ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನು ಅಂಗೀಕಾರ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ಒಂದು ಪ್ರಾರ್ಥನೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾದಂಥ ವಿಷಯಗಳಾಗಿವೆ. ಸಮಯ ಸಿಕ್ಕಾಗೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು, ಒಳ್ಳೆಯದು. ಆದರೆ ಕೆಲವು ಕಡೆ ನಾವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಪಬ್ಲಿಕ್ ಜಾಗಗಳಲ್ಲಿ ಮಾಡೋಕ್ಕಾಗಲ್ಲ, ಕೆಲಸ ಕಾರ್ಯಗಳು ಮಾಡುವಂಥ ಜಾಗದಲ್ಲಿ ಪ್ರಯಾಣ ಮಾಡುವಾಗ ನಾವು ಮಾಡೋಕ್ಕಲ್ಲ. ಆದರೆ ಪ್ರಾರ್ಥನೆಯ ಮನೋಭಾವ ಇದ್ದರೆ ಸಾಕು. ಏನಪ್ಪ ಅಂದರೆ, ದೇವರೇ, ಈ ಒಂದು ಪ್ರಯಾಣಕ್ಕೆ ಹೋಗ್ತಾಯಿದ್ದೀನಿ, ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ, ನಿನ್ನ ಕೃಪೆ ಇರಲಿ ಅಂದರೆ ಎಷ್ಟೋ ದೇವರಿಗೆ ಅದು ಘನಮಾನ ಮಹಿಮೆಯನ್ನು ಸಲ್ಲಿಸುತ್ತೆ. ಮತ್ತು ಆ ಸಣ್ಣ ಸಣ್ಣ ಪ್ರಾರ್ಥನೆಗಳನ್ನು ದೇವರು ಖಂಡಿತ ಏನು ಮಾಡ್ತಾರೆ, ಕೇಳ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಮಾಡಿದ್ರೆ ಅದು ದೇವರಿಗೆ ಖಂಡಿತ ಇಷ್ಟ ಆಗ್ತದೆ. ಮತ್ತು ನಾವು ಮಾಡುವಂಥ ಪ್ರಾರ್ಥನೆಗಳು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡದೆ ಮತ್ತು ನಾವು ನಮ್ಮ ದೇವರ ಆತ್ಮಿಕ ಸೇವೆಗೋಸ್ಕರ, ಅಭಿವೃದ್ಧಿಗೋಸ್ಕರ, ಇತರ ಸಹೋದರ ಸಹೋದರಿಗಳ ಸೇವೆಗೋಸ್ಕರನೂ ನಾವು ಪ್ರಾರ್ಥನೆಯನ್ನು ಮಾಡಬಹುದು. ಎಡೆಬಿಡದೆ ನಾವು ಪ್ರಾರ್ಥನೆಗಳನ್ನು ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಆದ್ದರಿಂದ ಕರ್ತನಲ್ಲಿ ಸಹೋದರ ಸಹೋದರಿಗಳೇ,
1 ಪೇತ್ರ 4:7 ಹೇಳ್ತಾರೆ, ಎಲ್ಲವುಗಳ ಅಂತ್ಯವೂ ಹತ್ತಿರವಾಗಿದೆ, ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ ಅಂತ ಹೇಳ್ತಾರೆ. ಅಂದರೆ ಲೋಕದ ಎಲ್ಲ ನಾಶ ಆಗ್ತೈತೆ, ಎಲ್ಲ ಒಂದು ಸಂಕಟ ಕಾಲದಲ್ಲಿ ಎಲ್ಲವುಗಳಿಗೆ ಅಂತ್ಯ ಬಂದ್ಬಿಟ್ಟೈತೆ. ಆದ್ದರಿಂದ ನೀವು ಎಲ್ಲವುಗಳ ಮೇಲಿನ ವ್ಯಾಮೋಹವನ್ನು, ಜಿತೇಂದ್ರಿಯರಾಗಬೇಕು ಅಂತಂದರೆ ವೈರಾಗ್ಯವನ್ನು ಎಲ್ಲ ವಿಷಯಗಳ ಮೇಲೆ ಬಿಟ್ಟುಬಿಟ್ಟು ನೀವು ಪ್ರಾರ್ಥನೆಗೆ ಯಾವಾಗಲೂ ಸಿದ್ಧ ಆಗಿರೋ ಥರ ಸ್ವಸ್ಥಚಿತ್ತರಾಗಿ, ಅಂದರೆ ದೃಢವಾದಂಥ ಒಳ್ಳೆಯ ಮನಸ್ಸಿನಿಂದ ನೀವು ಪ್ರಾರ್ಥನೆಯನ್ನು ಮಾಡೋದಕ್ಕೆ ರೆಡಿಯಾಗಿರ್ರಿ ಯಾವಾಗಲೂ ಅಂತ ಹೇಳ್ತಾರೆ. ಲೂಕ 2:23 ಹೇಳ್ತಾರೆ, ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ಲು. ಅವಳು 7 ವರ್ಷ ಗಂಡನ ಜೊತೆ ಇದ್ದು 7 ವರ್ಷ ಆದಮೇಲೆ ಗಂಡ ಸತ್ತೋಗ್ತಾನೆ. ಆಮೇಲೆ 84 ವರ್ಷ ವಿಧವೆಯಾಗಿಬಿಟ್ಟು ದೇವಾಲಯದಲ್ಲೇ ಇದ್ದು ರಾತ್ರಿ ಹಗಲು ಉಪವಾಸ ಪ್ರಾರ್ಥನೆಗಳಿಂದ ಯೆರೂಸಲೇಮಿನ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ಲಂತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನೋಡಿ ಆ ಸ್ತ್ರೀ ತಾಯಿಗಿದ್ದಂಥ ಒಂದು ಎಂಥ ದೈವಭಕ್ತಳಾಗಿದ್ದಳು. 7 ವರ್ಷ ಗಂಡ ಸತ್ತ ಮೇಲೆ ಮತ್ತೆ ಆಕಿ ಯಾವುದೇ ರೀತಿಯ ಪಾಪದ ಕೆಲಸಗಳಲ್ಲಿ ಆಶಾಪಾಶಗಳನ್ನು ಇಟ್ಟುಕೊಂಡು ಯಾವುದೇ ರೀತಿಯಲ್ಲಿ ಲೋಕದ ವ್ಯವಹಾರಗಳಾಗಲಿ ಲೋಕದ ರೀತಿಯಲ್ಲಿ ಜೀವಿಸದೆ ಪ್ರಾರ್ಥನೆ ಉಪವಾಸಗಳಲ್ಲಿ ದೇವರನ್ನು ಘನಪಡಿಸಿ ಮಹಿಮೆಪಡಿಸ್ತಾ ಯೆರೂಸಲೇಮಿನ ಬಿಡುಗಡೆಗೋಸ್ಕರ, ತನ್ನ ಸ್ವಾರ್ಥಕ್ಕಲ್ಲ ಇತರರನ್ನ ಸ್ವಾರ್ಥಕ್ಕೋಸ್ಕರ, ಇಸ್ರಾಯೇಲ್ ಜನಗಳಿಗೆ ಒಂದು ಒಳ್ಳೆಯದಾಗಲಿ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಅವರು ಸೆರೆಗೆ ಹೋಗಿರುವಂಥವ್ರನ್ನ ಬಿಡುಗಡೆ ಆಗಬೇಕು, ಯೆರೂಸಲೇಮು ಬಿಡುಗಡೆಯಾಗಲಿ ಅಂದ್ಬಿಟ್ಟು ಅದಕ್ಕೆ ಒಳ್ಳೆಯದಾಗಲಿ ಶುಭವಾಗಲಿ, ಅದಕ್ಕೆ ರಕ್ಷಕನನ್ನು ದೇವರು ಕಳಿಸ್ಕೊಡ್ಲಿ, ಅದಕ್ಕೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಿದ್ಲು ತನ್ನ ಜನಗಳಿಗೋಸ್ಕರ. ಅಂದರೆ ಆಕೆಯ ಮನಸ್ಥಿತಿ ನೋಡಿ, ಯಾವಾಗಲೂ ಹಗಲಿರುಳು ಪ್ರಾರ್ಥನೆ ಮಾಡ್ತಿದ್ಲಂತೆ. ಆಕೆಯನ್ನು ಎಷ್ಟು ದೇವರು ಆಶೀರ್ವದಿಸಿರ್ಬೋದು, ಎಂಥ ಒಂದು ಒಳ್ಳೆಯ ಪದವಿಯನ್ನು ದೇವರು ಕೊಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡೋ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಯಾರ ಅಭಿವೃದ್ಧಿಗಳನ್ನು ನಾವು ಹಾರೈಸ್ತಾ ಇದ್ದೀವಿ, ಯಾವ ವಿಷಯಗಳಲ್ಲಿ ನಾವು ಹಾರೈಸ್ತಾ ಇದ್ದೀವಿ ಅನ್ನೋಂಥದ್ದು ದೇವರಿಗೆ ಮುಖ್ಯ. ಮತ್ತು ಹಗಲು ರಾತ್ರಿ ನಮ್ಮ ಮನಸ್ಥಿತಿಗಳು ಯಾವ ರೀತಿ ಇದ್ದಾವೆ, ದೇವರು ನಮಗೆ ನೋಡೋವಂಥದ್ದು. ಏನು ಆಲೋಚನೆ ಮಾಡ್ತೀವಿ, ಪ್ರಾರ್ಥನೆ ಮನೋಭಾವನೆ ಇದೆಯಾ ನಿಮಗೆ? ಲೋಕ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆಯಾ? ಪ್ರಾರ್ಥಿಸೋದನ್ನು ಮನಸ್ಥಿತಿಯನ್ನು ಇಟ್ಟುಕೊಳ್ಳದೆ ಏನೋ ಒಂದು ವಿಷಯನ ನೀನು ಆಲೋಚನೆ ಮಾಡ್ತೀಯಾ ಅಂತ ದೇವ್ರು ಏನು ಮಾಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಪ್ರಾರ್ಥನೆಯನ್ನು ಮಾಡೋದೇ ಆದರೆ ದೇವರು ನಮಗೆ ಖಂಡಿತ ಸುತ್ತರನ್ನ ದಯಪಾಲಿಸ್ತಾರೆ. ಎಡೆಬಿಡದೆ ಪ್ರಾರ್ಥನೆ ಮಾಡೋದ್ರಿಂದ ಏನಪ್ಪ ಲಾಭ ಅಂತ ಅಂದರೆ, ಯೇಸು ಕ್ರಿಸ್ತರು ಒಂದು ಸಾಮ್ಯವನ್ನು ಹೇಳ್ತಾರೆ. ಲೂಕ 11ನೇ ಅಧ್ಯಾಯ 5-13 ತನಕ ನಾವು ನೋಡೋದಾದರೆ ನೋಡಿ, ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಅಂದುಕೊಳ್ಳೋಣ. ಅವನು ಸರ್ವತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಬಂದು, ನಮ್ಮ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ಈಗ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಮಾಡೋದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಸ್ನೇಹಿತ ಹೇಳಲು, ಆ ಸ್ನೇಹಿತ ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿದ್ದೀನಿ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕೆ ಆಗಲ್ಲ ಅಂತ ಹೇಳಿ ಉತ್ತರ ಕೊಡ್ಬೋದು. ಆದರೆ ಸ್ನೇಹದ ನಿಮಿತ್ತ ಎದ್ದು ಕೊಡದೇ ಇದ್ದರೂ ಅವನು ಪದೇ ಪದೇ ಕಾಟ ಕೊಡ್ತಾ ಇರೋದ್ರಿಂದ ಕಾಟದ ದಿಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಗ್ತದೆ ಮತ್ತು ತಟ್ಟುವವನಿಗೆ ತೆರೆಯುತ್ತದೆ. ನಿಮ್ಮಲ್ಲಿ ತಂದೆಯಾದವನು ಮೀನು ಕೇಳುವ ಮಗನಿಗೆ ಹಾವನ್ನು ಕೊಡುವನೇ, ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲೆ, ಆದರೆ ಪರಲೋಕ ತಂದೆಯು ಎಷ್ಟೋ ಶ್ರೇಷ್ಠ ವರಗಳನ್ನು ಕೊಡುವನಲ್ಲವೇ ಎಂದುಬಿಟ್ರು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ಒಂದು ಒಳ್ಳೆಯ ವಿಷಯಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಏನು ಮಾಡ್ತಾಯಿದ್ದಾರೆ ಕೊನೆಯ ವಾಕ್ಯದಲ್ಲಿ ಅಂದರೆ, ಏನು ಬೇಡಿಕೊಂಡ್ರೆ ಈ ಲೋಕದಲ್ಲಿರೋ ತಂದೆ ತಾಯಿಗಳೇ ತಮ್ಮ ಮಕ್ಕಳಿಗೆ ಎಷ್ಟು ಹತ್ಬಿಟ್ರೆ ತಕ್ಷಣ ಏನು ಮಾಡಿಬಿಡ್ತಾರೆ, ಪದೇ ಪದೇ ಕೇಳಿಬಿಟ್ರು ಪೀಡಿಸ್ಬಿಟ್ರೆ ತಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೊಡಿಸ್ಬಿಡ್ತಾರೆ. ಆದರೆ ಅದೇ ಥರ ಪರಲೋಕ ತಂದೆಯನ್ನು ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವ್ರೇನು ಮಾಡ್ತಾರೆ, ನಿಮಗೆ ಶ್ರೇಷ್ಠ ವರಗಳಂತ ತುಂಬಿಸ್ತಾರೆ. ಅಂದರೆ ಪವಿತ್ರಾತ್ಮನ ಇಂದ ನಿಮಗೆ
ತುಂಬಿಸೋದಿಲ್ಲ, ಪವಿತ್ರಾತ್ಮನ ವರಗಳನ್ನ ಕೊಡಲ್ವಾ ಅಂಬುದಾಗಿ ಯೇಸು ಕ್ರಿಸ್ತರಲ್ಲಿ ಹೇಳಿದ್ದಾರೆ. ಅದರಿಂದ ನೀವು ಏನು ಮಾಡ್ಬೇಕಪ್ಪ ಅಂದರೆ ಬೇಡಿಕೊಳ್ಳ್ರಿ, ಎಡಬಿಡದೆ ಬೇಡ್ರಿ ದೇವರನ್ನ. ಪವಿತ್ರಾತ್ಮ ವರ ಬೇಕಾ? ಅನ್ಯ ಭಾಷೆ ವರ ಅಂದರೆ ಅನ್ಯ ಭಾಷೆಗಳು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ದೇವರು ಅದಕ್ಕೆ ಸಹಾಯ ಮಾಡ್ತಾರೆ. ಅಥವಾ ನಿನಗೆ ಜ್ಞಾನ ಇಲ್ವಾ, ಅಥವಾ ನಿನಗೆ ಬುದ್ಧಿ ಇಲ್ವಾ, ಅಥವಾ ನಿನಗೆ ಏನಾದರೂ ತೊಂದರೆ ಇದೆಯಾ, ಕೊರತೆ ಇದೆಯಾ, ನೀವು ಅದಕ್ಕೋಸ್ಕರ ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಯಾಕೆ ಕೊಡಲ್ಲ? ಖಂಡಿತ ಕೊಡ್ತಾರೆ ಅಂತ ಯೇಸು ಕ್ರಿಸ್ತರು ನಮಗೆ ಒಂದು ಸಾಮ್ಯವನ್ನು ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಅದು ಸಾಮಾನ್ಯವಾದಂಥ ಮಾತಲ್ಲ. ತಂದೆ ಹತ್ರ ನೀವು ಖಂಡಿತವಾಗಿ ಬೇಡಿಕೊಳ್ಳ್ರಿ, ಕೊಟ್ಟೇ ಕೊಡ್ತಾರೆ. ಹುಡುಕ್ರಿ ನೀವು ಸತ್ಯನ, ಸಿಕ್ಕೇ ಸಿಗುತ್ತೆ. ತಟ್ರಿ ನಿಮಗೆ ತೆರೆದೇ ತೆರೀತದೆ ಅಂತ ಹೇಳ್ಬಿಟ್ರು. ಹಂಗಾರೆ ನಾವು ಎಡಬಿಡದೆ ಪ್ರಾರ್ಥನೆ ಮಾಡುವುದರಿಂದ, ಹಂಗಂದ್ರೆ ಅರ್ಥ ಆ ಪ್ರಾರ್ಥನೆಯ ಮನೋಭಾವಗಳಿಂದ ಯಾವಾಗಲೂ ತಂದೆ ನನಗೆ ಪವಿತ್ರಾತ್ಮನ ವರ ಕೊಡಪ್ಪ, ನಮಗೆ ಜ್ಞಾನ ಕೊಡಪ್ಪ, ನಮಗೆ ತಿಳುವಳಿಕೆ ಕೊಡಪ್ಪ, ತಪ್ಪು ಸರಿ ತಪ್ಪುಗಳ ನಮಗೆ ವಿವೇಚನೆ ಮಾಡುವಂಥ ಶಕ್ತಿ ಕೊಡಪ್ಪ ಅಂತ ಎಡಬಿಡದೆ ನಾವು ಪ್ರಾರ್ಥಿಸೋದ್ರಿಂದ, ಎಡಬಿಡದೆ ನಾನು ನಿನ್ನ ಮಾರ್ಗದಲ್ಲಿ ನಡಿಬೇಕು, ಸಹಾಯ ಮಾಡು, ಬಲ ಕೊಡು ಅಂತ ಎಡಬಿಡದೆ ನಾವು ಕೇಳೋದ್ರಿಂದ ಖಂಡಿತ ನಮ್ಗೆ ಏನು ಬೇಕಾರೆ ಸಹಾಯವನ್ನು ಮಾಡೇ ಮಾಡ್ತಾರೆ. ಅವ್ರು ಹೇಳ್ತಾರೆ ಅವ್ರ ಹತ್ರ ಏನಿದೆಯಂತೆ, ಅಪಾರವಾದಂಥ ಭಂಡಾರದಲ್ಲಿ ಕೃಪಾವರಗಳ ಆಶೀರ್ವಾದಗಳ ನಿಧಿನೇ ಇದೆಯಂತೆ. ಹಂಗಾರೆ ನಾವು ಯಾವುದನ್ನೂ ಎಡೆಬಿಡದೆ ಕೇಳ್ತಲಿಲ್ಲ, ನಮ್ಗೆ ಯಾವುದು ಸಿಗ್ತಾ ಇಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಇವತ್ತಿನ ನಾವೇನು ಮಾಡೋಣ? ಎಡೆಬಿಡದೆ ಪ್ರಾರ್ಥನೆ ಮಾಡಿ ದೇವರ ಪವಿತ್ರಾತ್ಮವರವನ್ನು ಕೇಳಿಕೊಳ್ಳೋಣ. ಲೂಕ 21:36 ಹೇಳ್ತಾರೆ. ಇನ್ನು ಯಾವ ವಿಷಯಕ್ಕೋಸ್ಕರ ನಾವು ಬೇಡ್ಕೊಳ್ಬೇಕಪ್ಪ ಅಂತ ಹೇಳ್ತಾರೆ ಇಲ್ಲಿ ಅಂದರೆ, ನೋಡಿ, ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿರಿ ಅಂದ್ಬಿಟ್ರು. ಏನು ಬರುವುದಕ್ಕಿರುವಂಥ ಸಮಯ ಅಂತಂದರೆ, ಈ ವಾಕ್ಯದಲ್ಲಿ ಸ್ವಲ್ಪ ಮೇಲಿನ ವಾಕ್ಯಗಳಲ್ಲಿ ನಾವು ಓದೋದಾದರೆ, ಆ ದಿನ ಅಂದರೆ ಸಂಕಟ ಕಾಲ ನಿಮ್ಮ ಮೇಲೆ ಉರುಳಿನಂತೆ ಬಂದುಬಿಡ್ತದೆ. ಅದಕ್ಕೆ ನೀವು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನೀವು ಎಚ್ಚರದಿಂದ ಪ್ರಾರ್ಥನೆ ಮಾಡಬೇಕು. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಚೆನ್ನಾಗಿ ಉಂಡು ತಿಂದು ಅಮಲಿನಿಂದ ಜೀವಿಸ್ತಾ ಇದ್ದೀರಾ, ಅದಕ್ಕೆ ಆ ದಿನ ನಿಮ್ಮ ಮೇಲೆ ಉರುಳಿನಂತೆ ಬರ್ತದೆ. ಆದರೆ ಎರಡನೇದಾಗಿ, ಪ್ರಪಂಚದ ಚಿಂತೆಗಳಿಂದ ನಿಮ್ಮ ಹೃದಯಗಳಲ್ಲಿ ತುಂಬ್ಕೊಂಬಿಟ್ಟಿದ್ರಿಂದ ಅವುಗಳ ಚಿಂತೆಯಲ್ಲಿ ಮುಳುಗಿದ್ರೆ ಉರುಳಿನಂತೆ ಆ ದಿನ ನಿಮ್ಮ ಮೇಲೆ ಬಂದ್ಬಿಡ್ತದೆ. ಇದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂದರೆ ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿದ್ರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಂತಾರೆ. ಹಂಗಾರೆ ಎಡೆಬಿಡದೆ ಪ್ರಾರ್ಥನೆ ಮಾಡೋದ್ರಿಂದ ಆ ಸಂಕಟ ಕಾಲದಿಂದ ಬಚಾವಾಗ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಬರಬೇಕಾದಂಥ ಗಂಡಾಂತರಗಳಿಂದ, ಸಮಸ್ಯೆಗಳಿಂದ, ಇಕ್ಕಟ್ಟುಗಳಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂದರೆ ಏನಾಗಬೇಕಪ್ಪ ಅಂದರೆ ಯಾವಾಗಲೂ ಎಚ್ಚರದಿಂದ ಇದ್ದು ಎಡೆಬಿಡದೆ ಪ್ರಾರ್ಥನಿಸಬೇಕು. ಇವುಗಳಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಮುಂದೆ ಧೈರ್ಯವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ ನೀವು ಎಚ್ಚರದಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡೋದ್ರಿಂದ. ರೋಮ 12:12 ಹೇಳ್ತಾರೆ. ಇನ್ನು ಯಾವ ರೀತಿ ನಾವು ಎಡೆಬಿಡದೆ ಯಾವ್ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡಬೇಕು, ಯಾವಾಗೆಲ್ಲ ಮಾಡಬೇಕು ಅಂತಂದರೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿಕೊಂಡು ಉಲ್ಲಾಸವಾಗಿರಿ, ಉಪದ್ರವಗಳಲ್ಲಿಯೂ ಸೈರಣೆಯುಳ್ಳವರಾಗಿ ಬೇಸರಗೊಳ್ಳದಂತೆ ಪ್ರಾರ್ಥನೆ ಮಾಡಿ. ನೋಡಿ, ಹೇಳ್ಬಿಟ್ರು ಇಲ್ಲಿ ಕಷ್ಟ, ಚಿಂತೆ, ಸಮಸ್ಯೆಗಳು ಖಂಡಿತ ಬರ್ತವೆ. ಆದರೆ ಅಂಥ ಸಂದರ್ಭ ಬಂದಾಗ ಉಲ್ಲಾಸವಾಗಿರಿ. ಯಾಕಂದರೆ ಇದನ್ನು ಮಾಡುವಂಥ ಕ್ರೈಸ್ತರಿಗೆ ದೊಡ್ಡ ಒಂದು ಪದವಿ ಅವರಿಗೆ ಸಿಗುತ್ತೆ ಅಂತ ಗೊತ್ತವರಿಗೆ. ಅಮರತ್ವ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಿರೀಕ್ಷಿಸಿಕೊಂಡು ಈ ಕಷ್ಟ, ಚಿಂತೆ, ದುಃಖ, ಸಮಸ್ಯೆಗಳಲ್ಲಿಯೂ ಸೈರಣೆಯುಳ್ಳ ತಾಳ್ಮೆಯಿಂದ ಮತ್ತು ಆ ಸಂದರ್ಭದಲ್ಲಿ ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡಬೇಕು, ಎಡಬಿಡದೆ. ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದರೆ ಕಷ್ಟ ಬಂದಾಗ ದೇವ್ರ ಹತ್ರ ಬರೋದೇ ಬಿಟ್ಟು ಅದರ ಬಿಡುಗಡೆಗೋಸ್ಕರ ಮತ್ತು ಅದನ್ನು ಹೆಂಗಿರೋ ತಪ್ಪಿಸ್ಕೊಳ್ಳೋಕೆ ಏನು ಮಾಡಬೇಕು, ಹೆಂಗೆ ಈ ರೀತಿ ಗಮನ ಕೊಡ್ತಾರೆ, ಪ್ರಾರ್ಥನೆ ಕಡೆಗೆ ಗಮನ ಕೊಡಲ್ಲ. ಅದಕ್ಕೆ ಹೇಳ್ತಾರೆ, ನೀವು ಎಡಬಿಡದೆ ಪ್ರಾರ್ಥನೆ ಮಾಡೋದ್ರಿಂದ ಆ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುತ್ತೀರಾ. ಒಬ್ಬ ಮನುಷ್ಯನಿಗೆ ಒಂದು ಕಷ್ಟ, ಒಬ್ಬ ಮನುಷ್ಯನಿಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅವನು ಎಡಬಿಡದೆ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ದೇವರು ಅದಕ್ಕೆ ಪರಿಹಾರವನ್ನು ಒದಗಿಸ್ತಾರೆ. ದೇವರ ಸನ್ನಿಧಿಯಲ್ಲಿ ಅಲ್ಲದೆ ಬೇರೆ ಎಲ್ಲಾದರೂ ಸಿಗ್ಲಿಕ್ಕೆ ಸಾಧ್ಯನೇ ಪರಿಹಾರ? ಎಲ್ಲೂ ಸಿಗಲ್ಲ. ಎಫೆಸ 6:18 ಹೇಳ್ತಾರೆ, ದೇವರಾತ್ಮನು ಕೊಡುವಂಥ ವಾಕ್ಯವೆಂಬ ಕತ್ತಿಯನ್ನು ಹಿಡಿದು ಪವಿತ್ರಾತ್ಮ ಭರಿತರಾಗಿ ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ದೇವರನ್ನು ಬೇಡ್ಕೊಳ್ರಿ. ನೋಡಿ, ದೇವರ ವಾಕ್ಯ ಅನ್ನೋಂಥ ಕತ್ತಿ ಹಿಡ್ಕೊಳ್ಬೇಕು. ಎರಡನೇದಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಮಾತ್ರ ನಮಗೆ ವಾಯುಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳ ಮೇಲೆ ಜಯವನ್ನು ಕೊಡ್ತಾರೆ. ನೋಡಿ, ಇವೆಲ್ಲ ದಿನ ನಮ್ಮನ್ನು ಏನು ಮಾಡ್ತವೆ, ಟಾರ್ಗೆಟ್ ಮಾಡ್ತವೆ, ನಮ್ಮನ್ನು ಪಾಪದಲ್ಲಿ ಬೀಳಿಸ್ಬೇಕು ಅಂದ್ಬಿಟ್ಟು ಸೈತಾನ ಅವನ ಸಹಚರರು. ಆದರೆ ನಾವು ಎಡಬಿಡದೆ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದು ಪ್ರಾರ್ಥನೆ ಮಾಡಿದ್ರೆ
ಇವುಗಳ ಮೇಲೆ ಜಯವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ. ಫಿಲಿಪಿಯ 4:6-7 ಹೇಳ್ತಾರೆ, ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡಿ ಅಂತಾರೆ. ಒಬ್ಬ ಮನುಷ್ಯ ಚಿಂತೆ ಮಾಡ್ತಾರೆ, ಅನೇಕ ವಿಷಯದಲ್ಲಿ ಚಿಂತೆ ಮಾಡ್ತಾ 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 ಪ್ರಾರ್ಥನೆ ಮಾಡೋದನ್ನೇ ಬಿಟ್ಬಿಡ್ತಾನೆ. ಯಾಕೆಂದರೆ ಅವನಿಗೆ ಚಿಂತೆಯಲ್ಲಿಯೇ ಕಾಲ ಕಳೀತಾ ಇರ್ತಾನಲ್ವರ. ಅದರಿಂದ ಅದಕ್ಕೆ ಯಾವ ವಿಷಯದಲ್ಲೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಎಡೆಬಿಡದೆ ನೀವು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ದೇವರು ನೋಡ್ಕೊತಾರೆ, ದೇವ್ರ ಸಹಾಯನ ಕೊಡ್ತಾರೆ. ಕೊಲಸ್ಯ 1:9 ಹೇಳ್ತಾರೆ, ಪೌಲನು ಕೊಲಸ್ಯವರ ಸಭೆಯವರನ್ನು ಹೊಗಳಿ ನೀವು ಒಳ್ಳೆಯ ರೀತಿಯಲ್ಲಿ ಫಲ ಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ಇನ್ನೂ ಹೆಚ್ಚು ನೀವು ಬೆಳಿಬೇಕು ಅಂತ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮನ್ನು ನೆನೆಸ್ಕೊತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅಂದರೆ ಬೆಳೀತಾ ಇರುವಂಥ ಸಹೋದರ ಸಹೋದರಿಗಳಿಗೋಸ್ಕರ ನಾವು ಯಾವಾಗಲೂ ದೇವರ ಹತ್ರ ಬೇಡ್ಕೊಂಡ್ರೆ ಅವರು ಹೆಚ್ಚಾಗಿ ದೇವರ ಕೃಪೆಯಲ್ಲಿ ಬೆಳೀತಾರೆ. ರೋಮ 1:9 ಹೇಳ್ತಾರೆ, ಪೌಲನು ರೋಮಾಪುರದವರಿಗೆ ಪತ್ರಿಕೆಯಲ್ಲಿ ಬರೀಬೇಕಾದ್ರೆ, ನಿಮ್ಮ ನಂಬಿಕೆ ಲೋಕದೆಲ್ಲ ಪ್ರಸಿದ್ಧಿಗೆ ಬಂದಿದ್ದರಿಂದ ನಾನು ಪ್ರಾರ್ಥಿಸುವಾಗಲೆಲ್ಲ ನಿಮ್ಮನ್ನು ನೆನೆಸ್ಕೊಳ್ತೀನಿ ಅಂತಾರೆ. ಅಲ್ಲೂ ಸಹಿತ ಅಂದರೆ ನಂಬಿಕೆಯಿಂದ ನಡೆಯುವಂಥವ್ರಿಗೋಸ್ಕರ ನಾವು ಯಾವಾಗಲೂ ನೆನೆಸ್ಬಿಟ್ಟು ದೇವ್ರ ಹತ್ರ ನೆನೆಸ್ಕೊಂಡ್ರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲದಿಂದ ನಂಬಿಕೆ ಹೆಚ್ಚಾಗ್ತದೆ, ಬಲದಿಂದ ನಡೀತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಹಾಗಾದರೆ ನಾವು ಯಾರಿಗೋಸ್ಕರ ಮಾಡಬೇಕು, ಯಾಕೆ ಮಾಡಬೇಕು, ಮಾಡೋದ್ರಿಂದ ಪ್ರಯೋಜನ ಏನು ಅನ್ನುವಂಥದ್ದು ಈ ವಿಷಯ ಈ ಒಂದೇ ಒಂದು ವಾಕ್ಯದಲ್ಲಿ ಅಡಕವಾಗಿದೆ. ಪ್ರಾರ್ಥನೆಯಿಂದ ಹಾಗಾದರೆ ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮ್ಮ ಕರ್ತವ್ಯನೂ ಅದೇ. ನಾವು ಪಾಪದಿಂದ ದೂರ ಹೋಗ್ಬೋದು, ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ ಅನ್ಯ ಆಲೋಚನೆಗಳು ಬರಲ್ಲ, ಅನ್ಯ ವಿಷಯಗಳಿಗೆ ತಲೆ ಹಾಕಲ್ಲ, ಅನ್ಯ ಕೆಲಸ ಕಾರ್ಯಗಳಿಗೆ ತಲೆ ಹಾಕ್ತಲೇ ನಾವು ದೇವ್ರ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇಂಥ ಒಂದು ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ಈ ದಿನ ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಧಿಕವಾಗಿ ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯಾದ ದೇವರೇ, ಉನ್ನತೋನ್ನತನೇ ದೇವಾಡಿ ದೇವನೇ, ಎಲ್ಲ ದೇವರುಗಳ ದೊಡ್ಡವನೇ, ನಿಮಗೆ ಸ್ತೋತ್ರ, ಘನ ಮಾನ ಮಹಿಮೆ ಯೇಸು ಕ್ರಿಸ್ತರ ಮುಖಾಂತರ ಉಂಟಾಗಲಿ ತಂದೆ. ವಿಶೇಷವಾಗಿ ಅದ್ಭುತವಾದಂಥ ಮನ್ನವನ್ನು ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಅದರ ಆಳ ಉದ್ದ ಅಗಲವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀನಿ ತಂದೆಯಾದ ದೇವರೇ. ಇದನ್ನು ಧ್ಯಾನ ಮಾಡುವಂಥ ಒಂದೊಂದು ಮಕ್ಕಳನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ, ನಿಮಗೋಸ್ಕರ ಯಾವಾಗಲೂ ನಿನ್ನ ಮಕ್ಕಳು ನಿಮ್ಮ ಪಾದ ಬಳಿಯಲ್ಲಿ ಬರುವಾಗ ಅವರ ಪ್ರಾರ್ಥನೆಯನ್ನು ಕೇಳಿ ತಂದೆ ಅವರಿಗೆ ಸರ್ವತ್ರವನ್ನು ದಯಪಾಲಿಸಿ ಬೇಕಾದಂಥ ಎಲ್ಲ ಸಕಲ ಆತ್ಮೀಯ ವರಗಳನ್ನು ಅನುಗ್ರಹಿಸಿ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಕೃಪೆ ತೋರಿಸಿ ಸ್ವಾಮಿ. ಎಲ್ಲವನ್ನು ತಂದೆ ನಿಮ್ಮ ಚಿತ್ತದಂತೆ ನಡೆಸಬೇಕಾಗಿ ಇದನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ನಿಮ್ಮ ಪರಿಶುದ್ಧಾತ್ಮದಿಂದ ನಡೆಸಬೇಕಾಗಿ ಬೇಡ್ಕೊಳ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಇರುವಂಥ ಯೇಸುವಿನ ದಿವ್ಯ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.